ಹಾಯ್ ಫ್ರೆಂಡ್ಸ್, ಇವತ್ತಿನ ಡೇಯಲ್ಲಿ ನಾನು ಏನೇನು ಮಾಡಿದೆ ಅಂತ ನಿಮ್ಮ ಹತ್ರ ಶೇರ್ ಮಾಡೋಣ ಅಂತ ಇದ್ದೀನಿ. ನನ್ನ ಇವತ್ತಿನ ಡೇಯಲ್ಲಿ ನಾನು 5 o'clockಗೆ ಎದ್ದಿದ್ದೆ ಫ್ರೆಂಡ್ಸ್. ಯಾಕೆ ಏನು ಅಂತ ಈ ವಿಡಿಯೋನ ಸ್ಕಿಪ್ ಮಾಡ್ದಲೇ ನೋಡಿ, ನಿಮಗೆ ಗೊತ್ತಾಗುತ್ತೆ. ಸೊ ಎಲ್ಲಿಗೆ ಹೋದ್ವಿ, ಏನು ಮಾಡಿದ್ವಿ ಅಂತ ಅಂದ್ಬಿಟ್ಟು 5 o'clockಗೆ ಎದ್ದು ಫೇಸ್ನ ವಾಶ್ ಮಾಡಿಕೊಂಡು, ಫೇಸೆಲ್ಲ ತುಂಬಾ ಡಲ್ ಹೊಡಿತಿತ್ತು. ಹಾಗಾಗಿ ಫೇಸ್ ಸೆರಮ್ ಮಾಸ್ಕ್ನ ಫೇಸ್ಗೆ ಹಾಕ್ಕೊಂಡು ನನ್ನ ಕೆಲಸನ ನಾನು ಸ್ಟಾರ್ಟ್ ಮಾಡಿಕೊಂಡೆ ಫ್ರೆಂಡ್ಸ್. ಸೊ ನನ್ನ ಕೆಲಸ ಎಲ್ಲ ಕಂಪ್ಲೀಟ್ ಮಾಡ್ಕೊಂಡಾದಮೇಲೆ ನಾನು ಫ್ರೆಶ್ ಅಪ್ ಆಗಿಬಿಟ್ಟು ಹಾಗೆ ಒಂದೇ ಸಲ ರೆಡಿ ಆಗಿಬಿಡೋಣ. ಸೊ ಮಾರ್ನಿಂಗ್ 10 o'clockಗೆಲ್ಲ ನಾವು ಆ ಪ್ಲೇಸ್ಗೆ ರೀಚ್ ಆಗಬೇಕಾಗಿತ್ತು. ಹಾಗಂತ ಅಂದ್ಬಿಟ್ಟು ರೆಡಿ ಆಗಿಬಿಟ್ಟು ಹಾಗೆ ನನ್ನ ಬ್ಯಾಂಗಲ್ಸ್ ಎಲ್ಲ ಹಾಕ್ಕೊಂಡೆ. ಹೇಗಿತ್ತು ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ಬ್ಯಾಂಗಲ್ಸು. ಅದಾದಮೇಲೆ ಹೊರಗಡೆ ಹೋಗ್ಬಿಟ್ಟು ಬಾಗಿಲು ಎಲ್ಲ ತೊಳೆದ್ಬಿಟ್ಟು ಹಾಗೆ ಪುಟ್ಟದಾಗ ಒಂದು ರಂಗೋಲಿನ ಬಿಟ್ಬಿಟ್ಟು ನನ್ನ ಮಕ್ಕಳಿಬ್ರನ್ನೂ ರೆಡಿ ಮಾಡಿದೆ. ಸೊ ಅವ್ರನ್ನೂ ಎಬ್ಬಿಸ್ಬಿಟ್ಟು ಇಬ್ಬರನ್ನೂ ಫ್ರೆಶ್ ಅಪ್ ಮಾಡಿ ಅವರಿಗೆ ರೆಡಿ ಮಾಡಿಬಿಟ್ಟು ನಾನು ನೈಟೇ ಬಟ್ಟೆಗಳನ್ನು ಸ್ವಲ್ಪ ಕೈಯಲ್ಲಿ ವಾಶ್ ಮಾಡಿಬಿಟ್ಟು ಇಟ್ಟಿದ್ದೆ. ಸೊ ಮಳೆ ಗಾಳಿ ಇರೋ ಕಾರಣದಿಂದಾಗಿ ನಾನು ಒಣಗಾಕಿರಲಿಲ್ಲ. ಹಾಗಾಗಿ ಮಾರ್ನಿಂಗ್ ಎದ್ದು ಒಣಗಾಕ್ಬಿಟ್ಟು ಎಲ್ಲ ಕೆಲಸನ ಮುಗಿಸ್ಕೊಂಡು ಎಲ್ಲರೂ ರೆಡಿಯಾಗಿ ಸೀದಾ ನಾವು ಹೊರಟಿದ್ದೆ ಶಿವಮೊಗ್ಗನ ಬಿಟ್ಟು ನ್ಯಾಮತಿ ಕಡೆ ಹೊರಟ್ವಿ ಫ್ರೆಂಡ್ಸ್. ಸೊ ಯಾಕೆ ಅಂತ ಅಂದರೆ, ನ್ಯಾಮತಿಯಿಂದ ಇನ್ನು ಮುಂದೆ ಹೋದರೆ ಅರಳ್ಳಿ ಅಂತ ಒಂದು ಊರು ಬರುತ್ತೆ. ಆ ಊರಲ್ಲಿ ನಮ್ಮ ನಾದಿನಿ ಮಗುವಿನ ತಲೆ ಕೂದಲನ್ನ ತೆಗೆಸ್ತಾಯಿದ್ರು. ಸೊ ಹಾಗಾಗಿ 10 ಗಂಟೆಗೆ ರೀಚ್ ಆಗಬೇಕಾಗಿತ್ತು. 10 ಗಂಟೆಗೆ ಮುಹೂರ್ತ ಇರೋದು ಅದಕ್ಕೆ ಅಂತ ಹೇಳಿದರು. ಹಾಗಾಗಿ ಬೇಗನೆ ಹೊರಟ್ಬಿಟ್ಟು ನನ್ನ ಮಕ್ಕಳಿಬ್ಬರು ಬೇಗ ಎದ್ದಿರೋ ಕಾರಣದಿಂದ ಕಾರಲ್ಲೇ ಮಲ್ಕೊಬಿಟ್ಟಿದ್ರು. ಹಾಗಾಗಿ ಕೆಲವೊಂದು ಕ್ಲಿಪ್ಸ್ನ ನಾನು ತಕ್ಕೊಳಕ್ಕಾಗಲಿಲ್ಲ. ಹೊರಟ್ಬಿಟ್ಟು ಅಲ್ಲಿ ಸವಳಂಗ ರಸ್ತೆಯಲ್ಲಿ ಕುರಿ ಸಂತೆ ನಡೀತಾ ಇರುತ್ತೆ ಫ್ರೆಂಡ್ಸ್. ಸೊ ಅದನ್ನು ಸ್ವಲ್ಪ ನೋಡ್ಕೊಂಡ್ಬಿಟ್ಟು ಅಲ್ಲಿಂದ ಸೀದಾ ಹೊರಟ್ವಿ. ಅರಳ್ಳಿಗೆ ಹೋಗಿ ಅಲ್ಲಿ ಮನೆಗೆ ರೀಚ್ ಆದಮೇಲೆ ನಾವು ಟಿಫನ್ ಕೂಡ ಮಾಡಿರಲಿಲ್ಲ, ಹಾಗೆ ಹೋಗಿದ್ವಿ. ಸೊ ಮಾರ್ನಿಂಗ್ ಬೇಗ ಬರ್ರಿ ಅಂತ ಅಂದಿದ್ರು ಅಂತ ಅಂದ್ಬಿಟ್ಟು ಹಾಗೆ ಅಲ್ಲೇ ಟಿಫನ್ಗೆ ಪಲಾವ್ ಮತ್ತು ಮೊಸರು ಗೊಜ್ಜು ಮಾಡಿದರು. ಅದನ್ನು ತಿನ್ಕೊಬಿಟ್ಟು ಅಲ್ಲಿಂದ ಹಾಗೆ ಮಕ್ಕಳೆಲ್ಲ ದೇವಸ್ಥಾನಕ್ಕೆ ಓಡಾಡ್ತಾಯಿದ್ರು. ಮನೆ ಹತ್ರನೇ ಒಂದು ದೇವಸ್ಥಾನ ಇತ್ತು. ಕೂದಲು ತೆಗ್ಸೋಕ್ಕೂ ಮುಂಚೆನೇ ಫಸ್ಟಿಗೆ ಆ ದೇವಸ್ಥಾನಕ್ಕೆ ಹೋಗಿ ಕೈ ಮುಕ್ಕೊಂಡು ಬರಬೇಕು, ಹಣ್ಣು ಕಾಯೆಲ್ಲ ಮಾಡಿಸ್ಕೊಂಡು ಅಂತ ಅಂದಿದ್ರು. ಹಾಗಾಗಿ ಅಲ್ಲಿಗೆ ಹೋಗಿ ಹಣ್ಣು ಕಾಯೆಲ್ಲ ಮಾಡಿಸ್ಕೊಂಡು ಅಲ್ಲಿನ ಪ್ರಸಾದನ ತೊಗೊಂಡ್ವಿ. ಬಾಳೆಹಣ್ಣು ಮತ್ತು ಬೆಲ್ಲ ತುಪ್ಪ ಹಾಕಿ ತುಂಬ ಚೆನ್ನಾಗಿ ಪ್ರಸಾದ ಮಾಡಿದರು ಫ್ರೆಂಡ್ಸ್. ತುಂಬಾ ಟೇಸ್ಟಿಯಾಗಿತ್ತು ಅಲ್ಲಿ. ಹಾಗೆ ಅಲ್ಲಿ ಒಂದು ಪುಟ್ಟ ಕರು ಇತ್ತು ಮನೆ ಹತ್ರನೇ. ಆ ಕರುನ ಮುಟ್ಟನ ಅಂತ ಹೋದರೆ ಅದು ನನ್ನನ್ನು ನೋಡೇ ಎದುರ್ಕೊಂಡು ಹೋಗ್ತಾಯಿತ್ತು. ನಾನೇ ಹತ್ರ ಹೋದರೂ ಅದು ಭಯದಿಂದ ಹೋಗ್ತಾಯಿತ್ತು ಫ್ರೆಂಡ್ಸ್. ಹಾಗೆ ಅದನ್ನು ಅಲ್ಲಿ ಮುಗಿಸ್ಕೊಂಡು ನಾವು ನಮ್ಮ ನಡೆ ದೇವಸ್ಥಾನದ ಕಡೆ ಆಗಿತ್ತು. ಸೊ ಆ ದೇವಸ್ಥಾನ ಬಿಟ್ಟು ಇನ್ನೊಂದು ಊರ ದೇವಸ್ಥಾನ, ಅವ್ರ ಮನೆ ದೇವ್ರ ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತು. ಅದೇ ಊರಲ್ಲೇ ದೇವಸ್ಥಾನ ಇದ್ದಿದ್ದು ಫ್ರೆಂಡ್ಸ್ ಅದು. ಆ ದೇವಸ್ಥಾನಕ್ಕೆ ಹೋದ್ವಿ ನಡ್ಕೊಂಡೆ. ಅಲ್ಲಿಂದ ಏನಿಲ್ಲ ಅಂದರೂ 1.25 ಕಿಲೋಮೀಟ್ರು ಇರ್ಬೋದು. ನಮ್ಮ ಮಕ್ಕಳು ನಮಗಿಂತ ಮುಂಚೆನೇ ಹೋಗಿ ಆ ಬಂಡೆ ಹತ್ರ ಫುಲ್ಲು ಜಾರ್ತಾಯಿದ್ರು. ನೋಡಿ ಫ್ರೆಂಡ್ಸ್ ಹೇಗೆ ಜಾರ್ತಾಯಿದ್ದಾರೆ ಅಂತ. ನಮ್ಮ ಬಾಲ್ಯ ಒಂದು ಸಲ ಪಟ್ ಅಂತ ಕಣ್ಮುಂದೆ ಬಂದು ಹಾಗೆ ಹೋಯಿತು. ಹಾಗೆ ನಾನು ನನ್ನ ಮಗನಿಗೆ ಎದುರಿಸ್ತಾ ಇದ್ದೆ, ಬಟ್ಟೆ ಎಲ್ಲ ಹಾಳು ಮಾಡ್ಕೊಂತೀಯ ಅಂತ. ಹಾಗೆ ಅವ್ರ ಅಪ್ಪ ಇದ್ದವರು ಅದಕ್ಕೆ ಆಡಲಿ ಬಿಡು, ಟೈಮ್ ಅನ್ನೋದು ಹೀಗೆ ಇರಲ್ಲ, ಈ ಟೈಮು ಮುಂದೆ ಅವ್ರಿಗೆ ಸಿಗೋದು ಇಲ್ಲ, ಈಗಲೇ ಆಡಿದ್ರೆ ಅಂತ ಅಂದರು. ನಾನು ಆಡಲಿ ಅಂತ ಬಿಟ್ಟೆ. ಅದಾದಮೇಲೆ ಮನೆಗೆ ಬರೋಕ್ಕೂ ಮುಂಚೆ ಹಂಗೆ ರೋಡಲ್ಲಿ ಹುಣಸೆ ಮರ ಇತ್ತು. ಹುಣಸೆ ಮರದಿಂದ ಚಿಗುರನ್ನ ಕಿತ್ಕೊಂಡು ಅದನ್ನು ತಿಂದ್ಕೊಂಡು ಹಾಗೆ ಅಲ್ಲಿ ಊಟನ ಮಾಡಿದ್ವಿ. ಊಟ ಮುಗಿಸ್ಕೊಂಡು ಅಲ್ಲಿಂದ ಸೀದಾ ನಾವು ಹೊರಟಿದ್ದೆ ಶಿವಮೊಗ್ಗಕ್ಕೆ. ಸೊ ಅವತ್ತಿನ ಮಧ್ಯಾಹ್ನ 1-1:30 ಗಂಟೆ ಅನ್ನೋಷ್ಟೊತ್ತಿಗೆಲ್ಲ ನಾನು ಶಿವಮೊಗ್ಗ ರೀಚ್ ಆಗಲೇಬೇಕಾಗಿತ್ತು ಫ್ರೆಂಡ್ಸ್. ಹಾಗಾಗಿ ಬೇಗ ಅಲ್ಲಿಂದ ಹೊರಟ್ಬಿಟ್ಟೆ. ಯಾಕೆ ಏನು ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಶಿವಮೊಗ್ಗದಿಂದ ಮತ್ತೆಲ್ಲಿ ಹೊರಟೆ ಅಂತ ನೋಡೋಣ. ಅಲ್ಲಿ ತನಕ